ನಮಸ್ಕಾರ. ನಾನು ಇವತ್ತು ಹೈಯರ್ ಎಜುಕೇಷನ್ ಇನ್ ಇಂಡಿಯಾ, ಭಾರತದ ಉನ್ನತ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಂದು ಭಾರತದಲ್ಲಿ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ವಿದೇಶಗಳಿಗೆ ಉನ್ನತ ವ್ಯಾಸಂಗ ಮಾಡೋಕ್ಕೆ ಭಾರತದಿಂದ ಹೋಗ್ತಾ ಇದ್ದಾರೆ. ಆದರೆ ಆ ವಿದೇಶಗಳಿಂದ ಭಾರತಕ್ಕೆ ಬರುವವರ ಸಂಖ್ಯೆ ಕಡಿಮೆ ಇದೆ. ಇದಕ್ಕೆ ಕಾರಣ ಅಂದರೆ ಭಾರತದಲ್ಲಿ ಉನ್ನತ ಶಿಕ್ಷಣದ ಗುಣಮಟ್ಟ ಅತ್ಯಂತ ಕಡಿಮೆ ಇದೆ. ಸುಮಾರು 30ರಷ್ಟು ಅಮೆರಿಕಕ್ಕೆ, ಶೇಕಡ 25ರಷ್ಟು UK-ಗೆ, ಶೇಕಡ 20ರಷ್ಟು ಕೆನಡಾಕ್ಕೆ, ಶೇಕಡ 15ರಷ್ಟು ಆಸ್ಟ್ರೇಲಿಯಾ, 10ರಷ್ಟು ನ್ಯೂಜಿಲ್ಯಾಂಡು, ಸಿಂಗಪೂರು, ಜಪಾನ್, ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಈ ನಮ್ಮ ದೇಶದಲ್ಲಿ ಉನ್ನತ ಶಿಕ್ಷಣದಲ್ಲಿ ಕಂಡುಬರತಕ್ಕಂಥ ಒಂದು ಕಳಪೆ ಗುಣಮಟ್ಟ ಸಮಸ್ಯೆಗಳು, ಅವುಗಳು ನಾವು ನೋಡೋದಾದರೆ ಅವುಗಳು ಒಂದು, ನಮ್ಮ ದೇಶದಲ್ಲಿ ಸಂಶೋಧನೆ ಗುಣಮಟ್ಟ ವಿದೇಶಗಳು ಹೋಲಿಸಿದಾಗ ಅತ್ಯಂತ ಕೆಳಮಟ್ಟದಲ್ಲಿದೆ. ಈ ಸಂಶೋಧನೆಗಳನ್ನು ಕೇವಲ UGC ಬಡ್ತಿ ಪಡೆಯೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ. PhDಗಳನ್ನು ವಾಸ್ತವಿಕ ಜಗತ್ತಿನ ಸಮಸ್ಯೆಗೆ ಪರಿಹಾರ ನೀಡತಕ್ಕಂಥ, ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥ PhDಗಳು ಬರ್ತಾಯಿಲ್ಲ ನಮ್ಮ ದೇಶದಲ್ಲಿ. ಎರಡನೇದಾಗಿ ಶಿಕ್ಷಕರ ಕೊರತೆ ಇದೆ ನಮ್ಮಲ್ಲಿ. ಇದರಿಂದಾಗಿ ಫಲಿತಾಂಶಗಳ ಮೇಲೆ ಬಹಳಷ್ಟು ಪ್ರಭಾವ, ಕೆಟ್ಟ ಪರಿಣಾಮ ಉಂಟಾಗ್ತದೆ. IITಯಲ್ಲಿ ಶೇಕಡ 40ರಷ್ಟು ಮತ್ತು IIMಗಳಲ್ಲಿ ಶೇಕಡ 30ರಷ್ಟು ಶಿಕ್ಷಕರ ಕೊರತೆ ಇದೆ. ಇದಲ್ಲದೆ ಇನ್ನೊಂದು, ಶಿಕ್ಷಕರ ಅವರ ತರಬೇತಿ ಕೊರತೆ ಇದೆ. ನೇಮಕಾತಿ ಆದಮೇಲೆ ಅವರಿಗೆ ತಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಂಡ್ಬಿಡ್ತಾರೆ. ಅವರು ಚಲನಾತ್ಮಕವಾಗಿ ಅಪ್ಡೇಟ್ ಮಾಡ್ಕೊಳೋದಿಲ್ಲ ತಮ್ಮ ಗುಣಮಟ್ಟವನ್ನು. ಅದು ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಇದರಿಂದಾಗಿ ಶಿಕ್ಷಣದ ಗುಣಮಟ್ಟದ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಪ್ರವೇಶದ ದರ ಕುಸಿತ ಆಗ್ತಾಯಿದೆ. 2035 ಹೊತ್ತಿಗೆ ಭಾರತದ ಉನ್ನತ ಶಿಕ್ಷಣದ ಪ್ರವೇಶ ದರ ಶೇಕಡ 50ರಷ್ಟು ಹೆಚ್ಚಾಗಬೇಕು ಅಂತ ಇದ್ದಾರೆ. ಆದರೆ ವಾಸ್ತವಿಕವಾಗಿ 24-25 ಸಾಲಿನಲ್ಲಿ 27.3ರಷ್ಟು ಮಾತ್ರ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಅಂತಂದರೆ ಉನ್ನತ ವಿದ್ಯಾಭ್ಯಾಸದ ಕೆಲವು ಖಾಸಗಿ ವಿಶ್ವವಿದ್ಯಾಲಯ ಕಾಲೇಜುಗಳಲ್ಲಿ ಹೆಚ್ಚು ದುಡ್ಡು ಕೊಟ್ಟು ಬಡ ವಿದ್ಯಾರ್ಥಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವಿದ್ಯಾರ್ಥಿಗಳು, ಮಹಿಳಾ ವಿದ್ಯಾರ್ಥಿಗಳು ಸೇರೋಕ್ಕಾಗೋದಿಲ್ಲ. ಇದರಿಂದಾಗಿ ಪ್ರವೇಶ ದರ ಈ ಒಂದು ಕಡಿಮೆ ಆಗ್ತಾಯಿದೆ ಅಂತ ಹೇಳ್ತಾರೆ. ಇನ್ನೊಂದು, ಉನ್ನತ ಶಿಕ್ಷಣ ಸಂಸ್ಥೆಗಳು ಕೈಗಾರಿಕೆ ಮತ್ತು ಈ ಒಂದು IT ಕಂಪ್ನಿಯೊಡನೆ ಸಂಬಂಧವನ್ನು ಬೆಳೆಸಿ ವರ್ಕ್ ಕಲ್ಚರ್, ಪ್ರಾಕ್ಟಿಕಲ್ ಕೌಶಲ್ಯಗಳನ್ನು ರೂಢಿಸಿಕೊಳ್ಳತಕ್ಕಂಥ ಒಂದು ಅವಕಾಶಗಳನ್ನು ತಪ್ಪಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಬರೀ ಸಂಪ್ರದಾಯ ಪದ್ಧತಿಯ ಪದವಿಗಳು ಕೊಡುತ್ತಿರೋದ್ರಿಂದ ಕೈಗಾರಿಕೆಗಳ ಸಹಯೋಗದೊಂದಿಗೆ ರೆಡಿಮೇಡ್ ಪ್ರಾಜೆಕ್ಟ್ಗಳನ್ನು, ಕೌಶಲ್ಯಗಳನ್ನು, ಅವರು ಮುಂದೆ ಯಾವ ಕೆಲಸಕ್ಕೆ ಹೋಗಬೇಕು ಆ ಕೆಲಸಕ್ಕೆ ಹೋಗೋಕ್ಕೆ ಅನುಕೂಲವಾಗತಕ್ಕಂಥ ಒಂದು ಸವಲತ್ತುಗಳನ್ನು ಕೈಗಾರಿಕಾ ಸಹಾಯದಿಂದ ಪಡಿತಾ ಇಲ್ಲ. ಅವರು ರೆಡಿಮೇಡ್ ಪ್ರಾಜೆಕ್ಟ್ಸ್ಗಳನ್ನು ಕೊಡ್ತಾರೆ. ಯಾವ ಹುದ್ದೆಗೆ ಯಾವ ಕೌಶಲ್ಯಗಳು ಎಂಬುದನ್ನು ಕ್ಲಾಸ್ನಲ್ಲಿ ಅವರಿಗೆ ಕೊಡ್ತಾರೆ. ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಸಂಪನ್ಮೂಲಗಳನ್ನು ಒದಗಿಸ್ತವೆ ಕೈಗಾರಿಕೆಗಳು ಮತ್ತು IT ಸಂಸ್ಥೆಗಳು. ಭವಿಷ್ಯದಲ್ಲಿ ಅವ್ರಿಗೆ ಉದ್ಯೋಗ ಸಿಗ್ತದೆ. ಇದೆಲ್ಲದ ಇನ್ನೊಂದೇನೆಂದರೆ, ನಮ್ಮ ದೇಶದಲ್ಲಿ ಉನ್ನತ ಶಿಕ್ಷಣದಲ್ಲಿ UGC ಅಂತ ಮಾಡಿದ್ದಾರೆ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್. ಇದು ಮತ್ತು ಈ AICTE ಅನೇಕ ನಿಯಮಗಳನ್ನು ರಚನೆ ಮಾಡಿದ್ದೇವೆ. NAAC ಅಂತ ಒಂದು ಸಂಸ್ಥೆಯಿಂದ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಾರೆ. ಹೀಗೆ ಇದು ತುಂಬ ಕಠಿಣವಾದ ಒಂದು ನಿಯಮಗಳಿವೆ, ಸರಳವಾಗಿಲ್ಲ ಅಂತ ಹೇಳಿ ಟೀಕೆ ಮಾಡ್ತಾರೆ. ಇದು ಒಂದು ಪ್ರಾಬ್ಲಮ್. ಇದಲ್ಲದೆ ಇತ್ತೀಚೆಗೆ PM-eವಿದ್ಯಾ, ಸ್ವಯಂ ವಿದ್ಯಾ ಇಂಥವುಗಳನ್ನೆಲ್ಲ ಗ್ರಾಮೀಣ ಪ್ರದೇಶದ ಉನ್ನತ ಶಿಕ್ಷಣ ಸೌಲಭ್ಯ ತಲುಪಿಸೋದಕ್ಕೆ ಈ ಡಿಜಿಟಲ್ ಮೂಲ ಸೌಲಭ್ಯಗಳು ಬೇಕು. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಅವಿಲ್ಲ. ಶೇಕಡ 50ರಷ್ಟು ಕಾರ್ಯನಿರ್ವಹಿಸುವ ಈ ಕಂಪ್ಯೂಟರ್ ಕೊರತೆ ಗ್ರಾಮಾಂತರ ಪ್ರದೇಶದಲ್ಲಿದೆ. ಇದರಿಂದಲೂ ಕೂಡ ಇದು ಒಂದು ಸಮಸ್ಯೆ ಅಂತ ಹೇಳ್ತಾರೆ. ಇನ್ನೊಂದು, ನಮ್ಮ ಭಾರತದಲ್ಲಿ ಈ ಉನ್ನತ ಶಿಕ್ಷಣಕ್ಕಾಗಿ ನಮ್ಮ GDPಲಿ ಹೆಚ್ಚು ಹಣವನ್ನು ವಿನಿಯೋಗ ಮಾಡ್ತಾಯಿಲ್ಲ. ಇದರಿಂದ ಮೂಲ ಸೌಲಭ್ಯಗಳ ಕೊರತೆ, ಸೈನ್ಸ್ನಂತಹ ಒಂದು ಲ್ಯಾಬ್ಗಳ ಕೊರತೆ, ಮತ್ತು ಕ್ಯಾಂಪಸ್ಗಳನ್ನು ಸರಿಯಾಗಿ ನಿರ್ಮಾಣ ಮಾಡಿರೋದಿಲ್ಲ. ಇದು ಕೂಡ ಒಂದು ಕಾರಣ. ಮತ್ತು ಈ ಒಂದು ಸರಿಯಾಗಿ ಕಾಲಕ್ಕೆ ಇವ್ರನ್ನ ನೇಮಕಾತಿ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ, ಶಿಕ್ಷಕರ ಹಣಕಾಸಿನ ಕೊರತೆ. ಇದಲ್ಲದೆ ನಮ್ಮ ದೇಶದಲ್ಲಿ ಉನ್ನತ ಶಿಕ್ಷಣದಲ್ಲಿ ಖಾಸಗಿ ಸಂಸ್ಥೆಗಳ ಪಾತ್ರ ಹೆಚ್ಚಾಗಿದೆ. ಶೇಕಡ 78ರಷ್ಟು ಖಾಸಗಿ ಕಾಲೇಜುಗಳು, ಖಾಸಗಿ ವಿಶ್ವವಿದ್ಯಾನಿಲಯಗಳಿವೆ. ಸರ್ಕಾರಿ ವಿಶ್ವವಿದ್ಯಾಲಯ ಕಡಿಮೆ ಇರೋದರಿಂದ ಕೇವಲ ಶ್ರೀಮಂತ ವ್ಯಕ್ತಿಗಳು ಪ್ರತಿಷ್ಠಿತ ವಿದ್ಯಾಲಯಗಳಿಗೆ ಸೇರಿಕೊಂಡು ಅವರು ಉನ್ನತ ಹುದ್ದೆ ಹೋಗಿ
ನಂತರ ಅವರು ಒಳ್ಳೆಯ ಕೆಲಸವನ್ನು ಪಡಿತಾರೆ. ಆದರೆ ಬಡ ವಿದ್ಯಾರ್ಥಿಗಳಿಗೆ, SC/ST ವಿದ್ಯಾರ್ಥಿಗಳಿಗೆ, ಮಹಿಳಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿ ಅವರು ಉನ್ನತ ಹುದ್ದೆಗಳಲ್ಲಿ ವಂಚಿತರಾಗ್ತಾರೆ. ಇದರಿಂದ ಭಾರತದಲ್ಲಿ ಶೈಕ್ಷಣಿಕ ಅಸಮಾನತೆ ಇದೆ ಅಂತ ಹೇಳ್ತಾರೆ. ಇದಲ್ಲದೆ ನಮ್ಮ ದೇಶದಲ್ಲಿ ಕಾಲೇಜುಗಳ ವಿಶ್ವವಿದ್ಯಾಲಯ ಗುಣಮಟ್ಟ ಸರಿಯಿಲ್ಲ. ಈ ಗುಣಮಟ್ಟವನ್ನು ಕಾಪಾಡೋದಕ್ಕೆ UGC ಒಂದು ನ್ಯಾಕನ್ನು ಸ್ಥಾಪನೆ ಮಾಡಿದೆ. ಸುಮಾರು 37.6% ವಿಶ್ವವಿದ್ಯಾಲಯಗಳು ಮಾತ್ರ ನ್ಯಾಕ್ ಅಕ್ರೆಡಿಟೇಷನ್ ಪಡೆದವೆ. ಕಾಲೇಜುಗಳು 20.7%, ಇನ್ನುಳಿದವು ನ್ಯಾಕ್ ಒಳಪಟ್ಟಿಲ್ಲ ಗುಣಮಟ್ಟಕ್ಕೆ. ಹೀಗಾಗಿ ಅವು ಬರೀ ಪದವಿಗಳನ್ನು ಸೃಷ್ಟಿ ಮಾಡ್ತವೆ, ಅವುಗಳಿಗೆ ಉದ್ಯೋಗ ಸಿಗೋದಿಲ್ಲ ಮತ್ತು ಉದ್ಯೋಗ ಸಿಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಇದಲ್ಲದೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ವಿದ್ಯಾಭ್ಯಾಸ ಮಾಡುವವರ ಮಟ್ಟ ಕಡಿಮೆ ಇದೆ ನಮ್ಮ ದೇಶದಲ್ಲಿ. ಕಾರಣ ಒಳ್ಳೆಯ ಮೂಲ ಸೌಲಭ್ಯಗಳಿಲ್ಲ, ಲ್ಯಾಬ್ಗಳಿಲ್ಲ, ಕ್ಯಾಂಪಸ್ಗಳಿಲ್ಲ, ಫಲಿತಾಂಶದ ಆಧಾರದ ಮೇಲೆ ರ್ಯಾಂಕಿಂಗ್ ಇಲ್ಲ. 100ರಿಂದ 100ರಷ್ಟು ರ್ಯಾಂಕ್ ಇರತಕ್ಕಂಥ ಯಾವ ಕಾಲೇಜುಗಳು ನಮ್ಮಲ್ಲಿಲ್ಲ. ಇದಲ್ಲದೆ ಆಧುನಿಕ ಪಠ್ಯ ವಿಷಯಗಳನ್ನು ಅಳವಡಿಸ್ಕೊಂಡಿಲ್ಲ. ಸಂಶೋಧನೆ, ಆವಿಷ್ಕಾರಕ್ಕೆ, ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಸಿಲೆಬಸ್ ಫ್ರೇಮ್ ನಮ್ಮಲ್ಲಿಲ್ಲ. ಈ AI ಇಂಜಿನಿಯರಿಂಗು, ಡಿಜಿಟಲ್ ಮಾರ್ಕೆಟಿಂಗು, ಆಮೇಲೆ ಕಂಪ್ಯೂಟರ್ ಸಾಫ್ಟ್ ಕಂಪ್ಯೂಟರ್ಗಳು ಅಂದರೆ ಆ ಥರದ್ದು ಇವೆಲ್ಲ ಸಮಸ್ಯೆಗಳು. ಆದರೆ ಈಗಂತ ಇದು ಬಿಟ್ಟರೆ ಈ ನಮ್ಮ ದೇಶದ ಒಂದು ಶಿಕ್ಷಣ ಪದ್ಧತಿಯನ್ನು ನಾವು ಬದಲಾವಣೆ ಮಾಡಲೇಬೇಕಾಗುತ್ತೆ ಇಂದಿನ ಜಗತ್ತಿನಲ್ಲಿ. ಯಾಕೆಂದರೆ ಶಿಕ್ಷಣ ಕ್ರಾಂತಿಯಾಗಿ, ಕೈಗಾರಿಕಾ ಕ್ರಾಂತಿಯಾಗಿ ಎರಡೂ ಆದರೆ ಮಾತ್ರ ದೇಶದ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು 2020ರ ಭಾರತದ ಹೊಸ ಶಿಕ್ಷಣ ನೀತಿ ಈ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಸಂಶೋಧನೆಯ ಗುಣಮಟ್ಟವನ್ನು, ಆವಿಷ್ಕಾರಗಳ ಗುಣಮಟ್ಟವನ್ನು ಹೆಚ್ಚೋದಕ್ಕೋಸ್ಕರ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಸ್ ಸ್ಥಾಪಿಸಿದೆ. ಇದು AI ತಂತ್ರಜ್ಞಾನ, ಗ್ರೀನ್ ಟೆಕ್ನಾಲಜಿ, ಆಮೇಲೆ ಹೆಲ್ತ್ ಕೇರು, ಹ್ಯೂಮನ್ ಸೆಂಟ್ರಿಕ್ ಸಬ್ಜೆಕ್ಟ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಇಂಥವುಗಳ ಮೇಲೆ ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಇದಲ್ಲದೆ ಕೈಗಾರಿಕೆ ಮತ್ತು ಶಿಕ್ಷಣ ಸಂಸ್ಥೆಗಳ ಬಾಂಧವ್ಯ ಹೆಚ್ಚಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಇದರಲ್ಲಿ ಬಹಳ ಮುಖ್ಯವು ಡಾಟಾ ಸೈನ್ಸು, ಆಮೇಲಿಂದ ಇಂಡಸ್ಟ್ರಿ ಅಕಾಡೆಮಿಕ್ ಲಿಂಕೇಜನ್ನು ಹೆಚ್ಚು ಮಾಡ್ತಾರೆ. ರೊಬೋಟಿಕ್, ಆಮೇಲೆ PMKEY, PM ಕುಶಾಲ್ ವಿಕಾಸ್ ಯೋಜನೆ ಇಂಥವುಗಳ ಮೂಲಕ ಈ ಮುಂದಿನ ಅವರ ಕೆಲಸಕ್ಕೆ ಹೋಗಿ ವಿದ್ಯಾರ್ಥಿಗಳು ಓದುವಾಗಲೇ ಮುಂದಿನ ಕೆಲಸಕ್ಕೆ ಹಣಿಯಾಗುವಂಥ ಪ್ರಾಕ್ಟಿಕಲ್ ವರ್ಕನ್ನು ಕಲಿಸ್ತಾರೆ. ವಿದೇಶಗಳಲ್ಲಿ ಇಂಟರ್ನ್ಶಿಪ್ಗೆ ಕಲಿಸ್ತಾರೋ ಕೊಟ್ಟು ಆ ಥರ ಕಳಿಸಿ ಅವರಿಗೆ ಹೆಚ್ಚು ಜಾಬನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ತಾರೆ. ಇದಲ್ಲದೆ ಈ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ UGC ಮತ್ತು AICT ಇದೆಯಲ್ಲ, ಆ ಥರ ಇಲ್ಲಿ ಆಲ್ ಇಂಡಿಯಾ ಮಟ್ಟದಲ್ಲಿ ಆಡಳಿತ ಮತ್ತು ಹೆಚ್ಚು ಸ್ವಾಯತ್ತತೆಯನ್ನು ಕೊಡೋದಕ್ಕೋಸ್ಕರ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾನ ಸ್ಥಾಪಿಸಿದೆ 2020ರ ಈ ಒಂದು ಎಜುಕೇಷನ್ ನೀತಿ. ಇದಲ್ಲದೆ ಕಾಲೇಜು ಮಟ್ಟದಲ್ಲಿ ಮತ್ತು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಷನಲ್ ಕೋರ್ಸ್, ವೃತ್ತಿಪರ ಕೋರ್ಸ್ಗಳನ್ನು ಹೆಚ್ಚಿಸಿ ಕೌಶಲ್ಯಗಳನ್ನು ಹೆಚ್ಚಿಸೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಇದರಿಂದ ಅಂತಿಮವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಇದು ಸಿಗುತ್ತೆ, ಉದ್ಯೋಗಗಳು ಸಿಗ್ತವೆ. ಇದನ್ನು ಅನುಕೂಲ ಆಗೋದಕ್ಕೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನಲ್ ಸ್ಕೀಮನ್ನು ತೆಗೆದಿದೆ. ಇದರಿಂದ ಸ್ಕಿಲ್ ಬೇಸ್ಡ್ ಪಠ್ಯ ವಿಷಯಗಳನ್ನು ಕೊಡ್ತವೆ ಮತ್ತು ವಿಶ್ವವಿದ್ಯಾನಿಲಯಗಳು ಸ್ಕಿಲ್ ಬೇಸ್ಡ್ ಸರ್ಟಿಫಿಕೇಟ್ ಕೊಡೋದಕ್ಕೆ, ಕೋರ್ಸುಗಳನ್ನು ಕೂಡ ತೆಗೆಯೋದಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ. ಇದಲ್ಲದೆ ಭಾರತದಲ್ಲಿ ಈ ಉನ್ನತ ಶಿಕ್ಷಣ ಪ್ರಾದೇಶಿಕದ ಅಸಮತೋಲನ ಇದೆ. ಉದಾಹರಣೆಗೆ ಬಿಹಾರ, ಒರಿಸ್ಸಾ, ನಾರ್ತ್ ಈಸ್ಟರ್ನ್ ಪಾರ್ಟ್ಗಳಲ್ಲಿ, ಪ್ರದೇಶಗಳಲ್ಲಿ, ನಾರ್ತ್ ಈಸ್ಟ್ ರೀಜನ್ಗಳಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ, IITs, NITsಗಳನ್ನು ತೆಗೆದು, ಈಗ ಲಡಖ್ನಂತ ಸೆಂಟ್ರಲ್ ಯೂನಿವರ್ಸಿಟಿಗಳನ್ನು ತೆಗೆದು ಗುಡ್ಡಗಾಡ ಜನಾಂಗ, ಹಿಂದುಳಿದವರು, SC/ST ಮಹಿಳೆಯರಿಗೆ ಉನ್ನತ ಶಿಕ್ಷಣ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದಲ್ಲದೆ ಈ ಮಾಡರ್ನ್ ಕರಿಕ್ಯುಲಮ್ ಪದವಿ ಕಾಲೇಜುಗಳು ಖಾಸಗಿ ಮತ್ತು ಇದರ ಕೂಡ ಎರಡೂ ಕೂಡ ಹೆಚ್ಚು ಈ ಮುಂದುವರೆದಂಥ ಕ್ಲೈಮೇಟ್ ಸೈನ್ಸು, AI ಬಯೋಟೆಕ್ನಾಲಜಿ, ಹ್ಯೂಮನ್ ಡಿಜಿಟಲ್ ಅಲರ್ಜಿ ಇಂಥವುಗಳನ್ನು ಸಬ್ಜೆಕ್ಟ್ ಮಾಡಿ ಆಧುನೀಕರಣ ಮಾಡಿದ್ದಾರೆ. ಇದಲ್ಲದೆ ಭಾಷಾ ಗೊಂದಲಗಳಿರಬಾರ್ದು, ಬ್ಯಾರಿಯರ್ಸ್ ಇರಬಾರ್ದು, ಇವೆಲ್ಲ ಅಧ್ಯಯನ ಮಾಡೋದಕ್ಕೆ ಅನುಕೂಲವಾಗುವಂತೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರು, ಲ್ಯಾಬ್ಗಳನ್ನು ಅಭಿವೃದ್ಧಿಗೊಳಿಸೋಕ್ಕೂ ಈ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದಲ್ಲದೆ ಇನ್ನೊಂದು 2020ರ ಹೊಸ ಶಿಕ್ಷಣ ನೀತಿಯಲ್ಲಿ ಈ ರೂಸಾ ಎಂಬ ಯೋಜನೆಯ ಮೂಲಕ ಗ್ರಾಮಾಂತರ ಪ್ರದೇಶದ ಕಾಲೇಜುಗಳು, ಒಳ್ಳೆಯ ಕಟ್ಟಡಗಳು, ಸರ್ಕಾರಿ ಕಾಲೇಜುಗಳು, ಪರ್ಟಿಕ್ಯುಲರಾಗಿ ಖಾಸಗಿ ಕಾಲೇಜ್ ಇರ್ಬೋದು, ಖಾಸಗಿ ಮತ್ತು ಇವುಗಳ ಸಹಭಾಗಿತ್ವ ಎರಡೂ ಕೂಡ ನಮ್ಮಲ್ಲಿ ಬೇಕು. ನಮ್ಮದು ಮಿಶ್ರ ಆರ್ಥಿಕ ವ್ಯವಸ್ಥೆ, ಈ ಎರಡೂ ಕೂಡ ಹೆಚ್ಚು ಬಂಡವಾಳ ವಿನಿಯೋಗ ಮಾಡೋದಕ್ಕೆ ಅನುಕೂಲ ಮಾಡಿದೆ. ಅದರಲ್ಲಿ NEP ರೂಸಾ ಅಂತ ಹೇಳಿಬಿಟ್ಟು ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ, ಇದರಡಿಯಲ್ಲಿ ಕಾಲೇಜುಗಳಿಗೆ ಮೂಲ ಸೌಲಭ್ಯಗಳು ಮತ್ತು ಕಟ್ಟಡಗಳು, ಲ್ಯಾಬ್ಗಳು ಮತ್ತು
ಬಹಳ ಮುಖ್ಯವಾಗಿ ಲ್ಯಾಬ್ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಇವುಗಳನ್ನೆಲ್ಲ ಅಭಿವೃದ್ಧಿಪಡಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಉದಾಹರಣೆಗೆ ಕರ್ನಾಟಕ ಸರ್ಕಾರದ DC ಅಂತಿದೆ, ಡೈರೆಕ್ಟರೇಟ್ ಆಫ್ ಕಾಲೇಜ್ ಎಜುಕೇಷನಲ್ಲಿ. ಈ ರೂಲ್ಸ್ ಆಫ್ ಸ್ಕೀಮ್ನಲ್ಲಿ ಸುಮಾರು ನಮ್ಮಲ್ಲಿ 354ಕ್ಕಿಂತ ಹೆಚ್ಚು ಸರ್ಕಾರಿ ಕಾಲೇಜುಗಳು ಒಳ್ಳೆಯವು ಭವ್ಯವಾದ ಕಟ್ಟಡಗಳನ್ನು ಹೊಂದೋದಕ್ಕೆ ಅನುಕೂಲ ಮಾಡಿದೆ. ಇದು ನಿಜ ಹೆಗ್ಗಳಿಕೆಯ ವಿಚಾರ ಅಂತ ಹೇಳ್ಬೋದು. ಇದಲ್ಲದೆ ಗ್ರೀನ್ ಕ್ಯಾಂಪಸ್ಸನ್ನು ಮಾಡೋದಕ್ಕೂ ಕೂಡ NEP ಒಂದು 20 ಸಹಕಾರ ಕೊಟ್ಟಿದೆ ಮತ್ತು ರಿಸರ್ಚ್ ಲ್ಯಾಬೊರೇಟರಿಗಳನ್ನು ಅಭಿವೃದ್ಧಿಪಡಿಸಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಈ ಒಂದು ಉನ್ನತ ಶಿಕ್ಷಣದ ಗುಣವನ್ನು ಹೆಚ್ಚಿಸೋದಕ್ಕೆ ಕಲ್ಚರಲ್ ಎಜುಕೇಷನ್ಗಳನ್ನ ಅವಕಾಶ ಮಾಡಿಕೊಟ್ಟಿದೆ. ಒಂದು ಯೋಗ, ಆಮೇಲೆ ಆಯುರ್ವೇದ, ಫಿಲಾಸಫಿ, ಪ್ರಮೋಟಿಂಗ್ ಆರ್ಟ್ಸ್ ಮತ್ತು ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಸಾಫ್ಟ್ ಪವರ್, ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ IKS ಇಂಥವುಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಕಲಿಸೋದಕ್ಕೂ ಕೂಡ ಇದು ಅವಕಾಶ ಮಾಡಿಕೊಟ್ಟಿದೆ. ಈ ಎಲ್ಲವುಗಳನ್ನು ಬಳಸ್ಕೊಂಡು ನಾವು ವಿದೇಶಿ ಮಟ್ಟಕ್ಕೆ ನಮ್ಮ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇನ್ನು ಅಂತಿಮವಾಗಿ ಒಂದು ಮಾತಾಡೋದಾದರೆ, ನಾವು ಉನ್ನತ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಬೇಕು, ಗುಣಮಟ್ಟವನ್ನು. ಇದನ್ನು ಮಾಡೋದ್ರಿಂದ ಏನಾಗ್ತದೆ ಅಂದರೆ ದೇಶದಲ್ಲಿ ಶೈಕ್ಷಣಿಕ ಅಸಮಾನತೆ ನಿವಾರಣೆ ಆಗುತ್ತೆ, ಆರ್ಥಿಕ ಅಸಮಾನತೆ ಬರುತ್ತೆ. ಏನು ನಾವು 4 ಟ್ರಿಲಿಯನ್ ಎಕಾನಮಿ ಅಭಿವೃದ್ಧಿಯತ್ತ ಸಾಗ್ತಾ ಹೋಗ್ತಾ ಇದ್ವಲ್ಲ, ಅದನ್ನು ಸಾಧಿಸೋದಕ್ಕೆ ನಮಗೆ ಅನುಕೂಲವಾಗ್ತದೆ. ಮತ್ತು ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕು. ನಾವು ಗುಣಮಟ್ಟ ಹೆಚ್ಚಿಸ್ಕೊಂಡ್ರೆ ಈಗ ಇರೋ ಸ್ಥಿತಿಯಲ್ಲಿಯೇ ನಾವು ಹೋದರೆ ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ 20ರ ಹೊಸ ಶಿಕ್ಷಣ ನೀತಿಯಲ್ಲಿ ಹೇಳಿರ್ತಕ್ಕಂಥ ಇವುಗಳನ್ನೆಲ್ಲ ಸರಿಯಾಗಿ ಅನುಷ್ಠಾನಕ್ಕೆ ತರಬೇಕು. ಇದರಿಂದ ಮತ್ತು ಇನ್ನೊಂದು, ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸೋದಕ್ಕೆ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಭಾರತದಲ್ಲಿ ಈ ಉನ್ನತ ಶಿಕ್ಷಣದಲ್ಲಿ ರಾಜಕೀಯ ಪ್ರವೇಶ ಆಗ್ತಾಯಿದೆ. ಇದರಿಂದ ಈ ಒಂದು ಈಗ ಉದಾಹರಣೆಗೆ ವೈಸ್ ಚಾನ್ಸಲರ ನೇಮಕಾತಿಯಲ್ಲಿ ನೋಡ್ತಾ ಇದ್ದೀರಾ, PhDಗಳಲ್ಲಿ ಒಂದು ಗೊಂದಲಗಳು, ಬರೀ ಪ್ರಮೋಷನ್ಗೆ ಪಡ್ಕೊಳೋದು, ಅಲ್ಲಿ ಭ್ರಷ್ಟಾಚಾರದ ವಾಸನೆ ಕಂಡು ಬರುತ್ತದೆ. ಇವೆಲ್ಲಗಳು ಇರಬಾರ್ದು. ಇವುಗಳು ಶೈಕ್ಷಣಿಕವನ್ನು ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ನಮ್ಮ ದೇಶದಲ್ಲಿ ಕೇವಲ ಶಿಕ್ಷಣ ಸಂಸ್ಥೆಗಳು ಏನಪ್ಪ ಅಂತಂದರೆ, ಇಲ್ಲಿವರೆಗೂ ನಮ್ಮ ದೇಶದಲ್ಲಿ 1338 ವಿಶ್ವವಿದ್ಯಾನಿಲಯಗಳಿವೆ, 52,081 ಕಾಲೇಜುಗಳಿವೆ, ಅದು ಖಾಸಗಿ ಮತ್ತು ಸರ್ಕಾರಿ. ಇವುಗಳು ಗುಣಮಟ್ಟ ಹೆಚ್ಚುತ್ತಾ ಇದ್ದರೆ ಅವುಗಳು ಕೇವಲ ಮಾರ್ಕ್ಸ್ ಕಾರ್ಡ್ಗಳನ್ನು ಉತ್ಪಾದನೆ ಮಾಡಿ ತಯಾರಿಸುವ ಕಾರ್ಖಾನೆಗಳಾಗ್ತವೆ. ಆದರೆ ಸತ್ಪ್ರಜೆಗಳನ್ನು, ಯುವಕರನ್ನು ಪ್ರಜೆಗಳನ್ನಾಗಿ ಮಾಡಿ ಅವರು ಒಳ್ಳೆಯ ಕೆಲಸಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಅಂದರೆ ಈ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಬೇಕು, ರಾಜಕೀಯದಿಂದ ಮುಕ್ತವಾಗಿಡಬೇಕು ಉನ್ನತ ಶಿಕ್ಷಣ. ನಮಸ್ಕಾರ.